ಆಮೇಲೆ ಈಗಾಗಲೇ ನಾವು ಸಾಗರ ತಾಲೂಕಿನಲ್ಲಿ ಗ್ರಾಮೀಣ ಭಾಗದಿಂದ ಇರುವುದು ತುಮ್ರಿ ಇರಬಹುದು, ಬೇರೆ ಬೇರೆ ಹಳ್ಳಿಗಳಲ್ಲಿ ಪ್ರಾಬ್ಲಮ್ ಇರುವುದು ಅಥವಾ ಎಲ್ಲ ಕಡೆ ಆ ಗ್ರಾಮದಲ್ಲಿ ಯಾವಾಗ ಗಣಪತಿ ವಿಸರ್ಜನೆ ಇತ್ತು ಆ ದಿವಸ ಆ ಹಳ್ಳಿಯಲ್ಲಿದ್ದಂತ ಲಿಕ್ಕರ್ ಶಾಪ್ಗಳನ್ನ ಬ್ಯಾನ್ ಮಾಡಿದೀವಿ. ಬಟ್ ಸಾಗರ ನಗರದಲ್ಲಿ ಮಾತ್ರ ನಾವು ಮುಖ್ಯವಾಗಿ 16, 17, 18 ಈ ದಿನಾಂಕಗಳಂದು ಸಂಪೂರ್ಣವಾಗಿ ಮದ್ಯವನ್ನ ಮತ್ತೆ 22ಕ್ಕೆ ಮದ್ಯದ ಬ್ಯಾನ್ ಅನ್ನ ಕೇಳಿದೀವಿ. ಹಾಗಿದ್ರೂ ಸಹ ಕೆಲವೊಬ್ಬರು ಅಂಗಡಿಕಾರರು, ವೈನ್ ಶಾಪ್ ಇರ್ಬೋದು, ಬಾರ್ನರ್ ಇರ್ಬೋದು, ನಮ್ಮ ಮಾಹಿತಿ ಪ್ರಕಾರ ಕದ್ದು ಹಿಂದಿನ ದಿನ ಕೆಲವು ಕಡೆ ಸ್ಟಾಕ್ ಇಡ್ತಾ ಇದ್ದಾರೆ ಅಥವಾ ಹಿಂದಿನ ಭಾಗದಿಂದ ಕೊಡ್ತಾರೆ ಅನ್ನುವಂತ ಕೆಲವೊಂದು ಮಾಹಿತಿಯನ್ನ ಸಾರ್ವಜನಿಕರಿಗೆ ಕೆಲವರು ಕೊಟ್ಟಿದ್ದಾರೆ. ನಾನು ಒಂದು ಸೂಚನೆಯನ್ನ ಕೊಡ್ತಾ ಇದ್ದೀನಿ, ಆ ದಿವಸ ಏನಾದ್ರೂ ಯಾರೇ ಮಾರಾಟ ಮಾಡ್ತಾ ಇರೋದು ಅಥವಾ ಮಾಹಿತಿ ಜನ ಕೊಟ್ಟಲ್ಲಿ ಅಲ್ಲಿಂದ ತಗೊಂಡಾಗ ಯಾವ ಅಂಗಡಿಯಿಂದ ಅದನ್ನ ಸಪ್ಲೈ ಆಗಿದೆ ಅದು ಮೋರ್ ದೆನ್ ಕ್ವಾಂಟಿಟಿ ಆಗಿದ್ರೆ ನಾವು ಅವ್ರ ಮೇಲೆ ಅಷ್ಟೇ ಅಲ್ದೇನೆ ವೈನ್ ಶಾಪ್ ಓನರ್ ಮೇಲೆ ಮತ್ತೆ ಕೇಸ್ ಮಾಡೋದಷ್ಟಲ್ದೇನೆ ಅವ್ರ ಲೈಸೆನ್ಸ್ ಅನ್ನ 100% ನಾವು ಕ್ಯಾನ್ಸಲೇಷನ್ಗೆ ಬರಿತಾ ಇದ್ದೀನಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಯಾವುದೇ ಕಂಡೀಷನ್ಗೆ ನಮ್ಮ ಎಲ್ಲಾ ಏನು ಮದ್ಯ ಮಾರಾಟಗಾರರು ಸಹ ಇದಕ್ಕೆ ಸಹಕರಿಸಬೇಕಂತ ಅವ್ರ ವಿನಂತಿಯೊಂದಿಗೆ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.